ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೋಬಲ್ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಮತ್ತು ಸೇಲ್ಸ್ ಡೇ ಅಂತ ನಾವೊಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಪೋಷಕರಿಗೆ ಮತ್ತು ನಮ್ಮ ಜಿಒ ಸಾಹೇಬರು ಬಂದಿದ್ದರು ಅವರಿಗೆ, ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಸುಮಾರು ಖಾಸಗಿ ಶಾಲೆಗಳು, PM ಇಂಟರ್ನ್ಯಾಷನಲ್, LH ಇಂಟರ್ನ್ಯಾಷನಲ್, ಶಾರದಾ ಸ್ಕೂಲ್, ಆನಂದ ವಿದ್ಯಾವಿಹಾರ, ಚೇತನಾ ಸ್ಕೂಲ್ ಮತ್ತು ಕುರುಬೂರ್ಪೇಟೆ ಮೇನ್ ಗೌರ್ಮೆಂಟ್ ಸ್ಕೂಲ್ ಎಲ್ಲರೂ ಬಂದಿದ್ದರು. ಎಲ್ಲರಿಗೂ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು. ಯಾಕೆಂದರೆ ಒಂದೇ ಒಂದು ಮಾತನ್ನು ಮಕ್ಕಳನ್ನು ಕಾರ್ಯಕ್ರಮಕ್ಕೆ ಕಳಿಸಿ ಅಂತ ಹೇಳಿದ್ದಕ್ಕೆ ಅವರು ಪಾಪ ಎಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೂ ಜೊತೆಯಲ್ಲಿ ಕಳಿಸಿದ್ರು. ಅವರಿಗೆಲ್ಲರಿಗೂ ಆ ಮುಖ್ಯ HMs ಮತ್ತು ಮ್ಯಾನೇಜ್ಮೆಂಟ್ ಅವ್ರಿಗೂ ನಾನು ಧನ್ಯವಾದಗಳು. ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂದರೆ, ಮಕ್ಕಳಲ್ಲಿ ನಾವು ವರ್ಷ ಪೂರ್ತಿ ಮಕ್ಕಳಿಗೆ ಟೆಸ್ಟ್ಗಳು ಕೊಡೋದು, ಎಕ್ಸಾಮ್ ಕೊಡೋದು, ಮತ್ತು ಇದೇ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸು ಕೊಡ್ತಾನೆ ಇರ್ತೀವಿ. ಒಂದು ಒತ್ತಡ ಇರುತ್ತೆ ಮಕ್ಕಳ ಮೇಲೆ. ಸೊ ಅದಕ್ಕಾಗಿ ಆ ಒತ್ತಡಕ್ಕೆ ಒಂದು ರಿಲ್ಯಾಕ್ಸೇಷನ್ನು ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ, ಸಮ್ಟೈಮ್ಸ್ ರಿಲ್ಯಾಕ್ಸೇಷನ್ಗೆ ಸೈನ್ಸ್ ಎಕ್ಸಿಬಿಷನ್ ಇರ್ತೀವಿ, ಸಮ್ಟೈಮ್ಸ್ ಸೇಲ್ಸ್ ಡೇ ಇರ್ತೀವಿ. ಬಟ್ ನಮಗೆ ಸಮಯ ಕಡಿಮೆ ಇರೋದ್ರಿಂದ ನಾವು ಒಂದೇ ದಿವಸ ಈ ಎರಡು ಪ್ರೋಗ್ರಾಮನ್ನು ಇಟ್ಕೊಳ್ತೀವಿ, ಸೈನ್ಸ್ ಎಕ್ಸ್ಪೋ ಮತ್ತು ಸೇಲ್ಸ್ ಡೇ. ಇದರಿಂದ ಏನು ಮಕ್ಕಳಲ್ಲಿ ಪ್ರಯೋಜನ ಅಂದರೆ, ಮಕ್ಕಳಿಗೆ ಒಂದು ಮ್ಯಾಥಮೆಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ನಾವು ಮಕ್ಕಳಿಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸು, ಇದೆಲ್ಲ ನಾವು ಬೇಸಿಕ್ ಪಿಲ್ಲರ್ಸ್ ಆಫ್ ದ ಮ್ಯಾಥ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನಾವು ಮಕ್ಕಳಿಗೆ ಹೇಳ್ಬೋದು. ಸೊ ಈ ಒಂದು ಥಿಯಾರಿಟಿಕಲಿ ನಾವು ಏನು ಕ್ಲಾಸ್ ರೂಮಲ್ಲಿ ಹೇಳ್ತೀವಿ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಏನು ಮಾಡಿದ್ದೀವಿ, ಈ ಒಂದು ಸೇಲ್ಸ್ ಡೇಯಲ್ಲಿ ಮಕ್ಕಳು ಏನು ಮಾಡಿದ್ದಾರೆ, ಸುಮಾರು ಪ್ರಾಡಕ್ಟನ್ನು ಇವತ್ತು ಸೇಲ್ ಮಾಡಿದ್ದಾರೆ. ಒಳ್ಳೆ ಪ್ರಾಡಕ್ಟ್. ಕೆಲವರು ಅವರೇ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ, ಕೆಲವರು ಏನು ಮಾಡಿದ್ದಾರೆ ರೆಡಿಮೇಡ್ ತೊಗೊಂಡು ಬಂದಿದ್ದಾರೆ. ಬಟ್ ಆ ಎರಡನ್ನೂ ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡಿದ್ದಾರೆ. ಆ ಸೇಲಿಂಗಲ್ಲಿ ಅವ್ರಿಗೆ ಏನಾಗಿದೆ, ನಾವು ಎಷ್ಟಕ್ಕೆ ತೊಗೊಂಡು ಬಂದ್ವಿ, ಎಷ್ಟಕ್ಕೆ ಸೇಲ್ ಮಾಡಿದ್ವಿ, ಏನು ನಮಗೆ ಉಳಿತಾಯ ಆಗಿದೆ, ಆ ಉಳಿತಾಯ ಬೆನಿಫಿಟಲ್ಲಿ ಏನು ಪರ್ಸೆಂಟೇಜ್ ಆಫ್ ಬೆನಿಫಿಟ್ಟು ನಮಗೆ ಬಂದಿದೆ ಅಂತ ಹೇಳಿ ಇದೆಲ್ಲ ಮಕ್ಕಳಿಗೆ ಒಂಥರ ಕ್ಯಾಲ್ಕುಲೇಷನ್ ಬರಲಿ, ಪರ್ಸೆಂಟೇಜು ಅದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಮತ್ತು ಸೈನ್ಸ್ ಎಕ್ಸ್ಪೋ, ಈಗ ನಾವು ಸೈನ್ಸ್ ಎಕ್ಸ್ಪೋಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಮಕ್ಕಳಿಗೆ ಅವ್ರಿಗೆ ಸಿಲಿಬಸ್ ತಕ್ಕಂತೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅವ್ರ ತಕ್ಕಂತೆಯೇ ಒಂದು ಪ್ರಾಜೆಕ್ಟ್ ಮಾಡಿರ್ತಾರೆ. ಅದೇ ಥರ 10th ಸ್ಟ್ಯಾಂಡರ್ಡ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬಂದಿರೋ ಸಿಲಿಬಸ್ನಲ್ಲಿ ಏನು ಒಂದು ಮಾಡೆಲ್ಸ್ ಬಂದಿರುತ್ತೆ ಅದಕ್ಕೆ ಅವ್ರು ರೆಡಿ ಮಾಡಿದ್ದಾರೆ. ಅಂದರೆ ಇದ್ರದ್ದು ಉದ್ದೇಶ ಮತ್ತು ಇದ್ರದ್ದು ಉದ್ಯೋಗಗಳು ಏನಪ್ಪ ಅಂದರೆ, ಎಕ್ಸಾಮ್ಸಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಕ್ಲಾಸಲ್ಲಿ ಡ್ರಾಯಿಂಗ್ ಇದೆ. ಫಾರ್ ಎಕ್ಸಾಂಪಲು, ಈಗ ನಾವು 10th ಸ್ಟ್ಯಾಂಡರ್ಡಲ್ಲಿ ಏನು ನೋಡ್ತೀವಿ ಅಂದರೆ, ಬ್ರೈನ್ ಅಂತ ಅವ್ರು ಡ್ರಾ ಮಾಡಿದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಬ್ರೈನು ಮತ್ತು ಪಾರ್ಟ್ಸ್ ಆಫ್ ದ ಬ್ರೈನ್. ಹಾರ್ಟ್ ಅಂತ ಡ್ರಾ ಮಾಡಿ ಮಾರ್ಕ್ಸ್ ಕೊಟ್ಟರೆ ಅದಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಐಸು. ಸೊ ಈ ರೀತಿ ನಾವೇನು ಮಾಡಿದ್ದೀವಿ, ಮಕ್ಕಳಿಗೆ ಈ ಒಂದು ಎಕ್ಸಿಬಿಷನ್ಸಲ್ಲಿ ಅಂತಹ ಮಾಡೆಲನ್ನು ರೆಡಿ ಮಾಡಿ ಅವರು ಎಕ್ಸ್ಪ್ಲೇನ್ ಮಾಡೋ ಥರ ನಾವು ಮಾಡಿದ್ದೀವಿ. ಈಗ ನಮ್ಮ ಮಕ್ಕಳು ಇವತ್ತೇನು ಮಾಡಿದ್ದಾರೆ, ಹಾರ್ಟು ಮತ್ತು ಬ್ರೈನು ಮತ್ತು ಕೆಲವು ಅಂಥ ಒಂದು ಆ್ಯಕ್ಟಿವಿಟೀಸು ಮಾಡಿದ್ದಾರೆ. ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡಿದ್ದಾರೆ. ಇದು ಹೆಂಗೆ ವರ್ಕ್ ಆಗುತ್ತೆ, ಮತ್ತು ಇದು ವ್ಯಾಲಿಡಿಟಿ ಏನಿರುತ್ತೆ, ಈ ರೀತಿ ಸುಮಾರು ಮಾಡೆಲ್ಸು ನಾವು ನೋಡಿರ್ತೀವಿ. ಸೊ ಎಲ್ಲ ಮಾಡೆಲ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದಾರೆ. ಸೊ ಇದರಿಂದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅವರೇ ಒಂದು ಹಿಡನ್ ಟ್ಯಾಲೆಂಟ್, ಅಂದರೆ ಅವ್ರ ಒಳಗಡೆ ಇರೋ ಹಿಡನ್ ಟ್ಯಾಲೆಂಟ್ಸನ್ನು ಅವ್ರು ಇವತ್ತು ಆಚೆ ಹಾಕಿ ತೋರಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಮಾಡಿರೋ ಎಲ್ಲ ಮಾಡೆಲ್ಸು ಅವರೇ ಮಾಡಿರೋದು. ಟೀಚರ್ಸ್ ಖಾಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಮಕ್ಕಳೇ ಕೂತ್ಕೊಂಡು ಸ್ವತಃ ಅವರೇ ರೆಡಿ ಮಾಡಿರೋದ್ರಿಂದ ಈ ಮಾಡೆಲ್ಸು ಓನ್ ಮಾಡಿರ್ತಾರೆ. ಇದರಲ್ಲಿ ಯಾವ ಕಾರಣಕ್ಕೂ ರೆಡಿಮೇಡು ಇಲ್ಲ, ಔಟ್ಸೈಡಿಂದ ಯಾವ ಮೆಟೀರಿಯಲ್ ಕೂಡ ಇವರು ತಂದು ಜೋಡಿಸಿ ಇದು ಮಾಡಿರಲ್ಲ, ಸ್ವಂತಾಗಿ ಮಾಡಿರೋದ್ರಿಂದ ಎಲ್ಲ ಮಾಡೆಲ್ಸು ಸಖತ್ತಾಗಿ ಮಾಡಿದ್ದಾರೆ. ಸೊ ಈ ರೀತಿ ನಮ್ಮ ನೋಬಲ್ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಇಡ್ತೀವಿ, ಮಕ್ಕಳಿಗೆ ಒಳ್ಳೆ ಟ್ಯಾಲೆಂಟ್ ಬರಲಿ ಅಂತ ಹೇಳ್ತೀವಿ. ಮತ್ತು ನಾವು ಬ್ರೈನೋಥಾನ್ ಅಂತ ಇವತ್ತು ನಾವು ಎಲ್ಲ ಮಕ್ಕಳಿಗೆ ನಮ್ಮ ಸ್ಟೇಟ್ ಕಾಂಪಿಟೇಷನ್ನಲ್ಲಿ ಬ್ರೈನೋಥಾನ್ ಅಂತ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಆ ಕಾಂಪಿಟೇಷನ್ನಲ್ಲಿ ನಮ್ಮ ಮಕ್ಕಳಿಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ 5th ಸ್ಟ್ಯಾಂಡರ್ಡ್ದು ಒಂದು ಮಗು ಫಸ್ಟ್ ಪ್ಲೇಸ್ ಬಂದಿದೆ. ಅದಕ್ಕೆ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಅವರು ಸನ್ಮಾನ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದನ್ನೇ ನಾವು ಇವತ್ತು ನಮ್ಮ BO ಅವರಿಗೆ ಕರೆದು ನಮ್ಮ ಶಾಲೆಯ ವತಿಯಿಂದ ಮತ್ತೆ ಆ ಮಗುವಿಗೆ ಸನ್ಮಾನ ಮಾಡಿದ್ದೀವಿ.
ಮತ್ತು ಒಂದು ಟೀಚರ್ ಕೂಡ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ಬಂದಿರ್ತಾರೆ. ಅವ್ರಿಗೂ ಕೂಡ ಅವಾಗ ಕಮಿಷನರ್ ಅವರು ಬಂದು ಸನ್ಮಾನ ಮಾಡಿದ್ದಾರೆ. ಸೊ ಅದೇ ಸನ್ಮಾನವನ್ನು ಮತ್ತೆ ನಾವು ನಮ್ಮ ಶಾಲೆಯ ಆವರಣದಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಕಡೆಯಿಂದ ನಾವು ಇಲ್ಲಿ ಸನ್ಮಾನ ಮಾಡಿದ್ದೀವಿ. ಸೊ ಈ ರೀತಿ ನಮ್ಮ ನೋಬಲ್ ಶಾಲೆಯಲ್ಲಿ ವರ್ಷಕ್ಕೆ 3-4 ಇಂತಹ ಕಾರ್ಯಕ್ರಮವನ್ನು ಕೊಟ್ಟು ನಾವು ಮಕ್ಕಳಲ್ಲಿ ಇರೋ ಒಂದು ಹಿಡನ್ ಟ್ಯಾಲೆಂಟ್ಸ್ ನಾವು ಆಚೆ ತರಿಸ್ತಾ ಇದ್ದೀವಿ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಪೋಷಕರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ, ನಮ್ಮ ಈ ಮಾಡೆಲ್ ಮಾಡಿರೋ ಎಲ್ಲ ಮಕ್ಕಳಿಗೆ ಮತ್ತು ಮಾಧ್ಯಮಿಕರವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾವು ಕಂಡಂಗೆ ಮಾಮೂಲಿಯಾಗಿ ಸೈನ್ಸ್ ಎಕ್ಸಿಬಿಷನ್ ಅಂದರೆ ಮ್ಯಾಕ್ಸಿಮಮ್ ಮಕ್ಕಳೆಲ್ಲ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಥದ್ರಲ್ಲಿ ಈ ಶಾಲೆಯಲ್ಲಿ ವಿಶೇಷವಾಗಿ ಕನ್ನಡ ಸ್ವಚ್ಛವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದರ ಎಫೆಕ್ಟ್ ಹಿಂದೆ ಟೀಚರ್ಸ್ ಭಾಳ ಇದು ಅದ್ರ ಬಗ್ಗೆ ಕನ್ನಡ ಮಾಡಿದ್ದಾರಾ? ಎಸ್, ಈಗ ನಮ್ಮದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ. ಬಟ್ ನಾವು ಎಲ್ಲ ಇಂಗ್ಲೀಷಲ್ಲೇ ಹೇಳ್ತಾ ಇರ್ತೀವಿ. ಬಟ್ ನಾವು ಇಂಗ್ಲೀಷನ್ನೇ ಹೇಳ್ತಾ ಇದ್ರೆ ನಮ್ಮಲ್ಲಿ ಕನ್ನಡ ಹೊರಟೋಗುತ್ತೆ. ಕನ್ನಡ ನಮ್ಮ ರಾಜ್ಯದ ಪ್ರಥಮ ಭಾಷೆ ಆಗಿರೋದ್ರಿಂದ ನಾವು ನಮ್ಮ ಶಾಲೆಯಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯನ್ನು ಇಟ್ಕೊಂಡಿದ್ದೀವಿ. ಸೊ ಮಕ್ಕಳಲ್ಲಿ ನಾವು ಎಷ್ಟು ಇಂಗ್ಲೀಷ್ ಹೇಳ್ತಾ ಇದ್ದೀವಿ ಅದಕ್ಕೆ ಈಕ್ವಲ್ ನಾವು ಕನ್ನಡ ಕೂಡ ಹೇಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮಕ್ಕಳಲ್ಲಿ ಇಂಗ್ಲೀಷು ಕನ್ನಡ ಎರಡೂ ಬರಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ನಾವು ಕನ್ನಡದಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಕೊಟ್ಟಿದ್ದೀವಿ. ಬಿ ಅವರು ಹೆಚ್ಚು ಸಮಯ ಇಲ್ಲಿ ಪ್ರಾಜೆಕ್ಟ್ಸ್ ಮಾಡಿಕೊಂಡು ಹೆಚ್ಚು ಸಮಯ ಇಲ್ಲಿ ಕಳೆದಿದ್ದಾರೆ. ಮಾಮೂಲಿಯಾಗಿ ಎಲ್ಲೇ ಹೋದರೆ 5 ನಿಮಿಷ ಹೊರಟಾರೆ ಅಷ್ಟು ಖುಷಿ ಪಟ್ಟಿದ್ದಾರೆ. ಏನು ಹೇಳಕ್ಕೆ ಇಷ್ಟ? ಮತ್ತು ಬಿ ಒ ಅವರು ಕೂಡ ಬೆಳಗ್ಗೆ ಬಂದು ಅವರು ಸುಮಾರು 3 ಗಂಟೆ ಕಾಲ ನಮ್ಮ ಶಾಲೆಯವರನ್ನು ಬಂದಿದ್ದಾರೆ. ಪ್ರತಿಯೊಂದು ಮಾಡಲ್ಗೂ ಅವರು ಇಂಟ್ರೆಸ್ಟ್ ಆಗಿ ನಿಂತ್ಕೊಂಡು ಕೇಳಿ ಮತ್ತು ಎಲ್ಲ ಅಂಗಡಿಗಳನ್ನು ಹೋಗಿ ನೋಡಿಕೊಂಡು ಬಂದು ಹೇಳಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಉತ್ತಮವಾಗಿ ಪ್ರಾಜೆಕ್ಟ್ಸು ಇದೆ, ಎಕ್ಸ್ಪ್ಲನೇಷನು ಭಾಳ ಚೆನ್ನಾಗಿದೆ. ಶಿಕ್ಷಕರು ಭಾಳ ಕಷ್ಟಪಟ್ಟಿದ್ದಾರೆ ಇದಕ್ಕೆ ಹಿಂದೆ ಅಂತ ಹೇಳಿ ಭಾಳ ಖುಷಿಪಟ್ಟಿದ್ದಾರೆ. ಯಾಕೆ ಅಂದರೆ ಮಕ್ಕಳದು ಪ್ರಾಜೆಕ್ಟ್ ಆ ಥರ ಇದೆ. ಮತ್ತು ಚಿಕ್ಕ ಮಕ್ಕಳು ಅವ್ರ ಪ್ರಾಜೆಕ್ಟ್ ಮಾಡಿರೋದು, ಅವ್ರು ಹೇಳಿರೋ ಎಕ್ಸ್ಪ್ಲನೇಷನ್ ಭಾಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಿದ್ದಾರೆ.